ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾರೆ, ಎಲ್ಲ ಮಂತ್ರಿಮಂಡಲ ಸದಸ್ಯರು ಕೂಡ ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಅದೇ ಎಲ್ಲ ವಾಪಸ್ ನಾಳೆ ಫ್ಲಾಗ್ ಹಾಸ್ಟಿಂಗ್ ಬೇರೆ ಇದೆ. ಅದರಿಂದ ತಾವೆಲ್ಲ ಕೇಳಿದಿರ, ಆದಷ್ಟು ಬೇಗ 2 ನಿಮಿಷದಲ್ಲಿ ಅವಕಾಶಕ್ಕಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ತಾವು ಹೊಸದಾಗಿ ಸಭಾಪತಿ ಸ್ಥಾನ ಅಲಂಕರಿಸುವಂತಹದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ವಿಷಯ. ತುಂಬು ಹೃದಯದ ಅಭಿನಂದನೆಗಳು ನಾನಾದರೂ ಸಲ್ಲಿಸ್ತಾ ಇದ್ದೇನೆ. ತಮ್ಮ ಬಯೋಡೇಟಾ ನಾನು ಈಗ ನೋಡ್ತಾ ಇದ್ದೆ. ತಮ್ಮ ಪ್ರೌಢಾವಸ್ಥೆಯಿಂದ ಹಿಡಿದು ವಿದ್ಯಾರ್ಥಿ ಸಂಘಟನೆಗಳ ಮುಖಾಂತರ ರಾಜಕೀಯ ಪಾರ್ಟಿಯ ಕಾರ್ಯಕರ್ತನಾಗಿ ಅನೇಕ ಪದವಿಗಳನ್ನು ಕೂಡ ಅಲಂಕಾರ ಮಾಡಿ ಜವಾಬ್ದಾರಿಯಿಂದ ನಡೆದುಕೊಂಡಂಥ ರೀತಿ ಬಗ್ಗೆ ಆ ಕಡೆ ಬಹಳಷ್ಟು ವರ್ಣನೆ ಮಾಡಿ ಬಹಳ ಸಂತೋಷ ತರುವಂಥ ವಿಷಯ ಇದೆ. ಒಬ್ಬ ಜವಾಬ್ದಾರಿ ಸಾಮಾಜಿಕ ಕಾರ್ಯಕರ್ತನಾಗಿ ರಾಜಕೀಯ ಪಕ್ಷದ ಮುಖಂಡನಾಗಿ ಕೊಟ್ಟಂಥ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದಂಥ ಹೆಗ್ಗಳಿಕೆ ನಿಮ್ಮದಾಗಿದೆ ಎನ್ನುವಂಥದ್ದು ನನಗೂ ಕೂಡ ಸಂತೋಷ ತಂದಿದೆ. ನಾನು ಈ ಸದನಕ್ಕೆ ಪ್ರಥಮ ಬಾರಿ ಬಂದಂಥದ್ದು 4.5 ವರ್ಷ ಆಯಿತು. ಈ ಸದನದ 3 ಅವಧಿಯ ಶಾಸಕರಾಗಿ ನೀವು ಕೆಲಸ ಮಾಡಿದಂಥದ್ದು ಕೂಡ ಅನುಭವದಲ್ಲಿ ಮಿಂದೆದ್ದಿದ್ದೀರಿ ಅನ್ನುವಂಥದ್ದು ಕೂಡ ಸಾಕ್ಷಿಯಾಗಿದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಸವರಾಜ್ ಹೊರಟ್ಟಿ ಅವರು ನಮ್ಮ ಜಿಲ್ಲೆಯವರು. ಬಹಳಷ್ಟು ಸಮೀಪದಿಂದ ಅವರನ್ನು ನಾನು ಬಲ್ಲೆನಾಗಿದ್ದೆ. ಕಳೆದ ಒಂದು 15 ದಿವಸಗಳ ಒಂದು ವರದಿಗಳನ್ನು, ರಾಜಕೀಯ ಬೆಳವಣಿಗೆಗಳನ್ನು ಗಮನಿಸಿದಾಗ ಬಹಳಷ್ಟು ನನ್ನ ಮನಸ್ಸಲ್ಲಿ ನೋವು ಕೂಡ ಆಗಿದೆ. ಅವ್ರ ಜೊತೆಗೆ ನಾನು ಮಾತನಾಡಿದ್ದೆ. ಸರ್, ನಮ್ಮ ಹತ್ರ ಮೆಜಾರಿಟಿ ಇಲ್ಲ, ರಾಜೀನಾಮೆ ಕೊಡಬೇಕಾಗುತ್ತೆ. ರಾಜಕೀಯ ಪರಂಪರೆಯಲ್ಲಿ ಅನೇಕ ರೀತಿ ನಾವು ನೋಡಿದ್ದೀವಿ ಇತಿಹಾಸದಲ್ಲಿ. 1980ರಿಂದ ಆ ಸ್ಥಾನ ಅಲಂಕರಿಸಿದಂಥ ರಾಜಕೀಯ ಪಾರ್ಟಿಯ ಮುಖಂಡರ ಬಗ್ಗೆ, ಆಳು ಪಾರ್ಟಿಯವರು ಸರ್ಕಾರ ಇದ್ದಾಗ ಕೂಡ ವಿರೋಧ ಪಕ್ಷದ ಸಭಾಪತಿಯಾಗಿ ಸ್ಥಾನ ಅಲಂಕರಿಸಿ ಕೆಲಸ ಮಾಡಿದಂಥದ್ದು ಕೂಡ ಬಹಳಷ್ಟು ಗೌರವ ತರುವಂಥ ಈ ಸದನ. ಅವೆಲ್ಲ ಇತಿಹಾಸ ನೋಡ್ತಾ ಬಂದಂಥ ಸಂದರ್ಭದಲ್ಲಿ ಈಗ ಇತ್ತೀಚಿನ ವರ್ಷಗಳಲ್ಲಿ ಆ ಪರಂಪರೆ ಯಾಕೆ ದೂರ ಆಗ್ತಾ ಬಂದಿದೆ ಅಂತನ್ನುವಂಥ ಖೇದದ ಭಾವನೆ ಕೂಡ ನನ್ನಲ್ಲಿ ಮೂಡಿತ್ತು. ಹೊರಟ್ಟಿ ಅವರ ಜೊತೆಗೆ ಮಾತನಾಡಿದಾಗ, ಇಲ್ಲ ಪೂಜಾರವರೇ, ನಾನು 14ನೇ ತಾರೀಕಿನ ದಿವಸ ರಾಜೀನಾಮೆ ಕೊಡುವನಿದ್ದೇನೆ. ಸುದೀರ್ಘ ಅನುಭವ ಈ ಸದನದಲ್ಲಿ ನಂದಾಗಿದೆ. ಅನೇಕ ಜವಾಬ್ದಾರಿಗಳನ್ನು ಕೂಡ ನಿರ್ವಹಿಸಿದ್ದೇನೆ. ಸದನಕ್ಕೆ ಕೃತಜ್ಞತೆ ಹೇಳಬೇಕು. ನಾಡಿಗೆ ನನ್ನ ಸಮರ್ಪಿತ ಜೀವನದ ಕೆಲವು ಅಂಶಗಳನ್ನು ವಿವರಿಸಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು 14ನೇ ತಾರೀಕು ದಿವಸ ನಾನು ರಾಜೀನಾಮೆ ಕೊಡ್ತೇನೆ ಅನ್ನುವಂಥ ವಿಚಾರ ಕೂಡ ಅವರು ವ್ಯಕ್ತ ಮಾಡಿದ್ರು. ಅದ್ಯಾಕೋ ಏನು ಪತ್ರಿಕೆಗಳಲ್ಲಿ ಬಂದಂಥ ವರದಿ, ಮಾಧ್ಯಮಗಳಲ್ಲಿ ನೋಡಿದಂಥ ಆ ದೃಶ್ಯಗಳು ನನ್ನ ಮನಸ್ಸಿನಲ್ಲಿ ಬಹಳಷ್ಟು ಖೇದ ವ್ಯಕ್ತವಾಗುವಂಥದ್ದಾಯಿತು. ಈ ಚುನಾವಣೆಯಲ್ಲಿ ನಾನು ಕೂಡ ಸ್ಪರ್ಧೆ ಇಳಿದಿದ್ದೆ. ಒಬ್ಬ ರಾಜಕೀಯ ಪಾರ್ಟಿಯ ಒಂದು ಕಾರ್ಯಕರ್ತ ಚುನಾವಣೆಯಿಂದಾಗಿ ಸ್ಪರ್ಧೆ ಮಾಡುವಂಥ ಆದೇಶ NDA ಮುಖಂಡರು ಎಲ್ಲರೂ ಸೇರಿಕೊಂಡು ನೀವು ನಿಲ್ಲಬೇಕನ್ನುವಂಥದ್ದು ಆದೇಶ ಕೊಟ್ಟಿದ್ದರು. ಅದಕ್ಕೆ ಕಾರಣ ಕೂಡ
ನಮ್ಮ ರವಿಕುಮಾರ್ ಅವರು ವಿಶೇಷವಾಗಿ ವಿವರಣೆ ಕೊಟ್ಟರು. ರೂಲಿಂಗ್ ಪಾರ್ಟಿಯ ಆ ಕಡೆ ಸದಸ್ಯರು ಮೊದಲೇ ಈ ಕಡೆ ಭಾಗದ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಹೊರಟ್ಟವರು ಕೂಡ ವಿಶ್ವಾಸ ತೆಗೆದುಕೊಂಡಂತೆ ಒಂದು ವಾತಾವರಣ ಸೃಷ್ಟಿಸಿ ಈ ಚುನಾವಣೆ ಆಗುವಂತ ತಪ್ಪಿಸಬಹುದಕ್ಕೇನೋ ಅನ್ನುವಂಥ ಕೊರಗು ನನ್ನಲ್ಲಿ ಕೂಡ ಉಳಿದಿದೆ. ಅದಾಗಬಾರ್ದಾಗಿತ್ತು. ಪಕ್ಷಾತೀತವಾಗಿ ಆ ಸ್ಥಾನ ಅಲಂಕಾರ ಆಗಬೇಕು ಅಂದಾಗ ಮೇಲ್ಮನೆಗೆ ಒಂದು ಗೌರವ ಮರ್ಯಾದೆ ಸಿಗುವಂಥದ್ದು. ಆ ದಿಸೆಯಲ್ಲಿ ನಾನು ವಿಷಾದ ವ್ಯಕ್ತ ಮಾಡ್ತಿದ್ದೆ. ಅಂತಂದ್ರೆ ಆಗಬಾರ್ದು, ಮುಂದೆ ಕೂಡ ಆಗಬಾರ್ದು ಅನ್ನುವಂಥ ಒಂದು ವಿಚಾರ ಇಲ್ಲಿ ಹೇಳ್ತಾ, ತಾವು ಒಬ್ಬ ಸಜ್ಜನ ರಾಜಕಾರಣಿ ಕೂಡ ಆಗಿದೆ, ನಿಗರ್ವಿ ಕೂಡ ಆಗಿದೆ. ಸರಳತೆಯ ವ್ಯವಹಾರ ನಾವು 4.5 ವರ್ಷದಿಂದ ತಮ್ಮನ್ನು ಕಂಡಾಗ ಯಾವುದೇ ಲವಲೇಶು ಕೂಡ ನನಗೆ ಈ ವಿಚಾರ ಹೇಳಲಿಕ್ಕೆ ಇಲ್ವೇ ಇಲ್ಲ. ಅದರಂತೆ ತಾವು ನಡ್ಕೊಂಡಿದ್ದೀವಿ. ಆದರೆ ರಾಜಕೀಯ ಪಾರ್ಟಿ ಇದ್ದಾಗ ಒಂದು ಕಡೆ ಇರುವಂಥ ಭಾವನೆ ಇರುವಂಥದ್ದೇ. ನಮ್ಮ ಸಿ ಟಿ ರವಿಯವರು ಮಾತಾಡ್ತಾ ಸಂದರ್ಭದಲ್ಲಿ ಸನ್ಯಾಸಿ ಸ್ಥಾನಮಾನ ಅಂತಂದ್ರೆ ಆ ಕಡೆ ಟೀಕೆ ಟಿಪ್ಪಣಿ ಕೂಡ ಮಾಡಿದೆ. ಸನ್ಯಾಸಿ ಆಗಿ ತಾವು ನಡ್ಕೊಳ್ಬೇಕು ಅಂತ ಯಾರೂ ಅಪೇಕ್ಷೆ ಮಾಡೋದಿಲ್ಲ. ಆದರೆ ಆ ಕಡೆ ಸರ್ಕಾರ ಕಡೆ ಯಾವಾಗಲೂ ಬಲ ಇರುವಂಥದ್ದು. ಸರ್ಕಾರ ಇದ್ದಂಥ ಬಲಶಾಲಿನೇ, ಎರಡು ಮಾತನೇ ಇಲ್ಲ. ಅದರಾಗ ವಿಶೇಷವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರುವಂಥ ಒಬ್ಬ ಮೇಧಾವಿ ಸಶಕ್ತ ರಾಜಕಾರಣಿ ಆ ಕಡೆ ಇದ್ದಾಗ ಇನ್ನೂ ಹೆಚ್ಚಿನ ಬಲ ಆ ಪಾರ್ಟಿಗೆ ಇದೆ ಅಂತ ನಾನು ಒಪ್ಕೊಳ್ತೇನೆ. ಕಾನೂನಲ್ಲಿ ಒಂದು ವ್ಯವಸ್ಥೆ ಇದೆ, ಇನ್ಫಂಟ್ ಅಂತ ಇರ್ತಾರೆ. ಸರ್ಕಾರ ಕೂಡ ಇನ್ಫಂಟ್. ಯಾವ್ದಾರು ಅತಿಕ್ರಮಣ ಮಾಡಲಿಕ್ಕೆ ಬರುವ ಒಂದು ಜಾಗ PWD ಅತಿಕ್ರಮಣ ಮಾಡಿಕೊಂಡು ಮನೆ ಕಟ್ಕೊಂಡು ಇದ್ರೆ 12 ವರ್ಷದ ನಂತರ ನನ್ನ ಮನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದು ಕೂಸಿನ ಮನೆ, ಅದ್ರ ಕಾಳಜಿ ಮಾಡಬೇಕು ಅಂತ. ಅದೇ ರೀತಿ ಮಹಿಳೆ ಬಗ್ಗೆ ಇದೆ. ಈ ಕಡೆ ಇರುವಂತಹ ಭಾವನಾ ಇನ್ಫಂಟ್ ಅನ್ನೋ ರೀತಿ ನೀವು ಟ್ರೀಟ್ಮೆಂಟ್ ಕೊಡಬೇಕು. ಆ ಕಡೆ ಅಧಿಕಾರ ಇದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ ಅನ್ನುವಂಥ ವಿಚಾರವನ್ನು ಮರೆಸೋ ಹಾಗೆ ನಮ್ಮ ಕಡೆ ನೋಡುವಂಥ ಔದಾರ್ಯ ನಿಮ್ದು ಆಗಬೇಕು ಅನ್ನುವಂಥ ಅಪೇಕ್ಷೆ ನಾನಾದರೂ ಮಾಡ್ತಾ ಇದ್ದೇನೆ. ಅದನ್ನು ತಾವು ಮಾಡ್ತೀರಿ ಅನ್ನುವಂಥ ಭರವಸೆ ಕೂಡ ನಾನು ಇಟ್ಕೊಂಡಿದ್ದೇನೆ. ನಮ್ಮ ಬಾಗಲಕೋಟೆಯಲ್ಲಿ ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೇನೆ, ಒಬ್ಬರು ನ್ಯಾಯಾಧೀಶರಿದ್ದರು 50 ವರ್ಷಗಳ ಹಿಂದೆ. ನಮ್ಮ ಸೀನಿಯರ್ ಹೇಳ್ತಾ ಇದ್ರು, ಅದು ಕಥೆ, ಅದು ವಾಸ್ತವಿಕ ಸಂಗತಿ. ಯಾವಾಗಲೂ ನ್ಯಾಯ ನಿರ್ಣಯ ತಮ್ಮದಾದ ರೀತಿಯಲ್ಲಿ ಕೊಡ್ತಾ ಇದ್ರು. ಒಂದು ಸೈಡೇ ನಿರ್ಣಯ ಆಗ್ತಾ ಬರ್ತಾ ಇತ್ತು, ಮೇಲಿನ ಮೇಲೆ ಮೇಲಿನ. ಈ ಕಡೆ ವಕೀಲರು ವಾದ ಮಂಡನೆ ಸಂದರ್ಭದಲ್ಲಿ ಹೇಳ್ತಾ ಯುವರ್ ಆನರ್ ಈಸ್ ಬಯಾಸ್ಡ್ ಅಂತ ಅನ್ನುವಂಥ ಶಬ್ದ ಉಪಯೋಗ ಮಾಡಿದರು. ನೀವು ಪಕ್ಷಪಾತಿ ಇದ್ದೀರಿ ಅಂತ. ಆವಾಗಿನ ಸಂದರ್ಭ ತಕ್ಷಣ ಕೈಯಲ್ಲಿದ್ದಂಥ ಪೆನ್ನು ಅಲ್ಲೇ ಬೀಸಾಕಿ ಚೇಂಬರ್ಗೆ ಹೋಗಿ ಕೂತರು. ಇಡೀ ವಕೀಲ ಸಮೂಹ ಗಾಬರಿ ಆಯ್ತು. ಏನಾಯ್ತು, ಏನು ಇಂಥದ್ದಾಯ್ತು, ಮಾತಾಡಬಾರ್ದಾಯ್ತು, ನೀವು ಯಾಕಾಗಬಾರ್ದು, ಕೇಳಬಾರ್ದಾಯ್ತು. ಎಲ್ಲ ವಕೀಲರು ಆ ಕಡೆ ಈ ಕಡೆಯವರು ಎಲ್ಲರೂ ಸೇರಿ ಚೇಂಬರ್ಗೆ ಹೋದಾಗ ಗಳಗಳಲ್ಲಿ ಅಳ್ತಾ ಇದ್ರು, ಕಣ್ಣೀರು ಬರ್ತಾ ಇತ್ತು. ಅವರು ತಪ್ಪಾಯ್ತು. ಅವ್ರು ಹೇಳಿದ್ರು ಒಂದೇ ಮಾತು, ನೀವು ನನಗೆ ದಡ್ಡ ಅನ್ರಿ, ಹೇಳಿ ಅನ್ರಿ, ಬುದ್ಧಿ ಇಲ್ಲದವನ್ರಿ, ಎಲ್ಲಕ್ಕೂ ನಾನು ಸಹಿಸ್ಕೊಳ್ತೇನೆ. ಪಕ್ಷಪಾತಿ ಅನ್ನುವಂಥ ಶಬ್ದ ಏನಿದೆಯಲ್ಲ, ನನಗೆ ಹೃದಯ ಚುಚ್ಚಿದಂಗಾಗಿದೆ. ನನಗೆ ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಮೇಲೆ ಆ ವಕೀಲರು ಕ್ಷಮಾ ಕೇಳಿ ಅಂಥ ಸಂದರ್ಭ ಈ ಸದನದಲ್ಲಿ ಯಾವ ಕಾಲಕ್ಕೂ ಬರಲಾದ ಹಾಗೆ ತಾವು ನಡ್ಕೊಳ್ಬೇಕನ್ನುವಂಥ ವಿಶ್ವಾಸದಿಂದ ನಾನು ತಮ್ಮಲ್ಲಿ ಮಾತಾಡ್ತೀನಿ. ಪಕ್ಷಪಾತಿಯಾಗಿ ಯಾವ ಕೂಡ ತಾವು ಆಗಬಾರ್ದು. ಪಾರ್ಟಿ ಅಂತ ಬಂದಿದ್ರಿ, ಪಾರ್ಟಿಸನ್ ಆಗುವಂಥದ್ದು, ನ್ಯಾಯ ಕೊಡುವಂಥದ್ದು, ವಿಶೇಷವಾಗಿ ನಮ್ಮ ಪರವಾಗಿ ಕೊಡುವಂಥದ್ದು ಆಗಬೇಕು. ಕಾರಣ ಇಷ್ಟೇ ಹೇಳಿದಲ್ಲ, ಇನ್ಫಂಟ್ ಅಂತ ತಿಳ್ಕೊಂಡು ಈ ಕಡೆ ನಾವು ಅಳ್ತಾ ಇರಬೇಕಾದ್ರೆ ಯಾಕೆ ಅಳ್ತಾ ಇದ್ದಾರೆ, ಪರಿಹಾರ ಯಾವ ರೀತಿ ಕಂಡುಕೊಳ್ಬೇಕು, ಎಲ್ಲಿ ಹೆಚ್ಚಿನ ಅವಕಾಶ ಕೊಡಬೇಕು, ವಿಚಾರ ವಿನಿಮಯ ಮಾಡಲಿಕ್ಕೆ, ತಮ್ಮ
ದುಃಖವನ್ನು ತೋಡ್ಕೊಳ್ಳಿಕ್ಕೆ, ಸಮಸ್ಯೆಗಳನ್ನು ನಿವೇದಿಸಿಕೊಳ್ಳಿಕ್ಕೆ ಹೆಚ್ಚಿನ ಅವಕಾಶಗಳನ್ನು ಈ ಕಡೆ ಕೊಡಬೇಕು. ಅವರು ಅಧಿಕಾರ ಚಲಾವಣೆ ಮಾಡುವಂಥ ಆ ಭಾಗ, ಆ ರೀತಿ ತಾವು ನಡ್ಕೊಳ್ತೀರಿ ಅಂತನ್ನುವಂಥ ಒಂದು ವಿಶೇಷ ಭರವಸೆ ತಮ್ಮ ಬಗ್ಗೆ ಇಟ್ಕೊಳ್ತಾ, ಇನ್ನೊಮ್ಮೆ ಚುನಾವಣೆ ಆಗಲಾರದ ಹಾಗೆ ಈ ಸದನದಲ್ಲಿ ಒಂದು ಒಳ್ಳೆಯ ಸಂಪ್ರದಾಯ ಹಿಂದಿನಂತೆ ನಡೆದುಕೊಂಡು ಹೋಗಲಿ ಅನ್ನುವಂಥ ವಿಚಾರ ವ್ಯಕ್ತ ಮಾಡ್ತಾ ಅವಕಾಶಕ್ಕಾಗಿ ವಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.